ನಮಸ್ಕಾರ ಎಲ್ರಿಗೂ. ಇವತ್ತು ಸಂಡೇ ಆಗಿದೆ. ನಮ್ಮ ಫ್ಯಾಮಿಲಿಯಲ್ಲಿ ಒಂದು ಬರ್ಡೇ ಪಾರ್ಟಿ ಇದೆ. ಸೊ ನಾವು ಬೆಳಿಗ್ಗೆ ರೆಡಿ ಆಗಿಬಿಟ್ಟು ಮತ್ತೆ ಹೊರಡುವಾಗ ಎಂತ ಕೆಲಸ ಆಯ್ತು ನೋಡಿ. ಚೆನ್ನಾಗಿ ರೆಡಿ ಆಗಿಬಿಟ್ಟು ಗಾಡಿ ತಳ್ಬೇಕಂತ ತಳ್ತಾ ಇದ್ದೀನಿ ಗೈಸ್. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನಡು ರೋಡಲ್ಲಿ ಗಾಡಿ ತಳ್ಳ ಕೆಲಸ. ಏನೇ ಆಗಲಿ ಆನ್ ಟೈಮಿಗೆ ರೀಚ್ ಆದ್ವಿ. ಬಂದು ಮಿರರ್ ಹತ್ರ ಸೆಲ್ಫಿ ತಗೊಂಡು ನಿಂತಿದ್ದೆ. ಒಳಗಡೆ ಬಂದು ಎಲ್ಲರೂ ಫ್ಯಾಮಿಲಿ ಮಾತಾಡ್ಸ್ಕೊಂಡು ಒಳಗಡೆ ಹೋಗೋ ಅಷ್ಟರಲ್ಲಿ ವಿಡಿಯೋ ಮಾಡ್ತಾ ಇದ್ವಿ. ಆಚೆ ಬರೋ ಅಷ್ಟರಲ್ಲಿ ನೋಡಿದ್ರೆ ಕೇಕೆ ಕಟಿಂಗ್ ಆಗ್ಬಿಟ್ಟಿದೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಮಾತ್ರ ಇರ್ಲಿಲ್ಲ. ಅದಾದ್ಮೇಲೆ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಊಟಕ್ಕೆ ಕೂತಿದ್ವಿ. ಒಂದು ಟೈಮ್ ಕರೆಕ್ಟ್ಗೆ ಕೇಕ್ ಕಟಿಂಗ್ ಹೋಗಿಲ್ಲ ಅಂದ್ರೆ ನಾವು ಊಟಕ್ಕೆ ಬಂದಿದ್ವಿ ನೋಡಿ. ಎಲ್ಲರನ್ನೂ ನಮ್ಮ ಸಮೂಹ ಪುಟ್ಟಿ ವಿಡಿಯೋ ಮಾಡ್ತಾ ಇದ್ದಾರೆ. ಎಲ್ಲರೂ ಗ್ಯಾದರ್ ಆದರೆ ನೋಡಿ ಇದೇ ಖುಷಿ ಆಗಿರುತ್ತೆ. ಹಾಗೆ ಫ್ಯಾಮಿಲಿ ದಿನ ಫಂಕ್ಷನ್ ಇದೆ, ನಾವು ವಿಡಿಯೋ ಮಾಡಿದ್ವಿ. ನಮ್ಮ ಸಮೂಹ ಪುಟ್ಟಿ ಚಿಕ್ಕ ಚಿಕ್ಕ ಮಕ್ಳಿಗೆಲ್ಲ ರಿಟರ್ನ್ ಗಿಫ್ಟ್ ಅಂತ ಕೊಡ್ತಾ ಇದ್ರು. ನಾವು ಕೇಳಿದ್ವಿ, ಬಟ್ ನಮಗೆ ಕೊಡ್ತಾರಾ ಇಲ್ಲ. ಸೊ ಹಾಗೆ ಮಾತಾಡ್ತಾ ಕೂತಿದ್ವಿ. ಇನ್ನೇನು ಹೊರಡೋ ಟೈಮ್ ಆಯಿತು. ಕೇಕ್ ಎಲ್ಲ ತಿಂದು ಮುಗಿಸ್ಬಿಟ್ಟಿದ್ವಿ. ಮತ್ತೆ ಹೊರಡೋಣ ಅಂತ ಹೇಳಿಬಿಟ್ಟು ಈಗ ಎಲ್ಲರನ್ನೂ ಮಾತಾಡ್ಸ್ಕೊಂಡ್ ಬರ್ತಾ ಇದ್ದೆ. ಗ್ಯಾಪಲ್ಲಿ ವಿಡಿಯೋ ಮಾಡಿದಾಳೆ. ಮತ್ತೆ ನಾವು ಹೊರಟಿದ್ದು. ನಾವು ಮತ್ತೆ ಮನೆ ಕಡೆ ಇವ್ರು ಗಾಡೀಲಿ ಬರ್ತಾ ಇದ್ರು, ನಾವು ಆಟೋದಲ್ಲಿ ಹೋಗ್ತಾ ಇದ್ವಿ. ಬಂದ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತೆ ನಾವು ಹೊರಟಿದ್ದೆ ಚಿಕ್ಕಪೇಟೆ ಕಡೆ. ಶಾಪಿಂಗ್ ಇತ್ತು, ಬಟ್ ಎಷ್ಟು ಗಂಟೆಗೆ ಹೋಗಿ ಎಷ್ಟು ಗಂಟೆಗೆ ಬರ್ತೀವಿ ಅನ್ನೋದೇ ಕಾಂಪ್ಲಿಕೇಟೆಡ್ ಆಗಿತ್ತು. ಹೊರಟ್ವಿ. ಒಂದು 8 ಅಂಗಡಿ ಸುತ್ತಿದ್ವಿ. ಜನ ಹೋದ್ರೂ 3 ಅವರ್ ಮಿನಿಮಮ್ ಶಾಪಿಂಗ್ ಮಾಡ್ತಾರೆ. ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಊಟ ರೆಡಿ ಇತ್ತು. ಊಟ ಮಾಡಿಕೊಂಡು ಆಗಿತ್ತು ನನ್ನ ಮಿನಿ ವ್ಲಾಗ್. ಥ್ಯಾಂಕ್ ಯು.